ಸೊ ನೋಡಿ ಇದು ಫ್ರಂಟು. ಇವಾಗ ನೆಕ್ಸ್ಟು ಬ್ಯಾಕ್ ಕಟ್ ಮಾಡಬೇಕು, ಬ್ಯಾಕ್ ಪಾರ್ಟು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ 32 ಸೈಜ್ದು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಯಾವ ರೀತಿ ಮಾರ್ಕ್ ಮಾಡೋದು ಮತ್ತು ಕಟಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಸೊ ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ನಾನು ಟೈಲರಿಂಗ್ದು ವಿಡಿಯೋ ಮಾಡೋಕ್ಕೆ ಶುರು ಮಾಡುತ್ತಾಗಿಂದ ನನಗೆ ತುಂಬಾ ರೆಸ್ಪಾನ್ಸ್ ಬರ್ತಿದೆ. ಸೊ ನಿಮ್ಮ ಸಪೋರ್ಟ್ ಅನ್ನೋದು ನನಗೆ ಯಾವಾಗಲೂ ಇದೇ ರೀತಿ ಇರಲಿ. ಮತ್ತು ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಅದನ್ನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಅರ್ಥ ಆಗಿದ್ದರೆ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹಾಯ್ ನೋಡಿ, ಇದು ನಾನು 32 ಸೈಜ್ನ ಬ್ಲೌಸ್ದು ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಥರ ಇರುತ್ತಲ್ಲ ಬ್ಲೌಸ್ ಪೀಸ್ನ, ಸೊ ಅದನ್ನು ಈ ರೀತಿ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಲೈನ್ನ ಹಾಕ್ಕೋತಾ ಇದ್ದೀನಿ, ಯಾಕಂತಂದರೆ ಹೆಚ್ಚು ಕಮ್ಮಿ ಇದ್ದರೆ ಸರಿ ಹೋಗುತ್ತೆ. ಸೊ ಅದಕ್ಕೆ ಒಂದು ಲೈನ್ ಹಾಕ್ಕೋಬೇಕಾಗುತ್ತೆ. ಸೊ ಇದಿದೆಯಲ್ಲ ಅದು ನಿಮ್ಮ ಈ ಸೈಡ್ ಬರಬೇಕು. ಸೊ ನೀವು ಅಂದರೆ ದೇಹದ ಸುತ್ತಾಳತೆ ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಯಾಕೆ ತೊಗೋಬೇಕಂತಂದರೆ ಇದ್ರದ್ದು ಈ ಬಟ್ಟೆ ಇದೆಯಲ್ಲ, ಸೊ ಈ ಕ್ಲಾತ್ನ ನಾವು ಎಷ್ಟು ತೊಗೋಬೇಕು ಅನ್ನೋದನ್ನ ಅದರಲ್ಲಿ ತೊಗೋಬೇಕಾಗುತ್ತೆ. ಸೊ 32 ಸೈಜ್ದು ಬ್ಲೌಸು ನಿಮ್ಮ ಹತ್ರ ಇದ್ದರೆ ಸೊ ಅದನ್ನು ಅಳತೆಗೆ ತೊಗೊಳ್ಳಿ. ಹೆಂಗಪ್ಪ ತೊಗೊಳ್ಳೋದು ಅಂದರೆ ನೀವು ಯಾವಾಗಲೇ ಅಷ್ಟೇ ಚೆಸ್ಟ್ ಮೆಜರ್ಮೆಂಟ್ ಮಾಡಬೇಕು ಅಂತಂದರೆ ಸೊ ಇಲ್ಲಿ ಉಕ್ಕುಪಟ್ಟಿ ಇರುತ್ತಲ್ಲ, ಉಕ್ಕುಪಟ್ಟಿ ಸೈಡೇ ಮೆಜರ್ಮೆಂಟ್ ಮಾಡಬೇಕಾಗುತ್ತೆ. ಈ ಸ್ಟಿಚ್ ಹಾಕಿರ್ತೀವಲ್ಲ, ಸೊ ಈ ಸ್ಟಿಚಿಂಗಿಂದ ಈ ಉಕ್ಕುಪಟ್ಟಿಗೆ ಎಷ್ಟು ಬರುತ್ತೆ ನೋಡಿ. ಸೊ 8 ಬರ್ತಿದೆ, ನಮ್ಮದು 8 ಇದೆ ಇದು. ಸೊ ನಿಮ್ಗೇನಾದ್ರೂ ಬ್ಲೌಸ್ ಇಲ್ಲಪ್ಪ 32 ಸೈಜ್ದು ಬರೀ 32 ಸೈಜ್ದು ಬ್ಲೌಸು ಹೊಲಿಬೇಕು, ಕಟಿಂಗ್ ಮಾಡಬೇಕು, ಬಟ್ ಬ್ಲೌಸ್ ಇಲ್ಲ ಅಂದರೆ ಏನಪ್ಪ ಮಾಡೋದು ಅಂದರೆ 32 ಸೈಜ್ ಇರುತ್ತಲ್ಲ, ಸೊ 32 / 4 ಮಾಡ್ಕೊಳ್ಳಿ. 32 / 4 ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ನೋಡಿ. 32 / 4 ಅಂದರೆ ಇಲ್ಲಿಂದ ಇಲ್ಲಿಗೆ 1 ಆಯಿತು, ಮತ್ತು ಇಲ್ಲಿಂದ ಇಲ್ಲಿಗೆ 2 ಆಯಿತು, 3 ಆಯಿತು, 4 ಆಯಿತು ನೋಡಿ. 32 / 4 ಅಂದರೆ 8 ಬರುತ್ತೆ. ಸೊ ಇಲ್ಲಿ 8ಗೆ ಮೆಜರ್ಮೆಂಟ್ ಮಾಡ್ಕೊಳ್ಳಿ. 8 ಪ್ಲಸ್ ಸ್ಟಿಚಿಂಗ್ಗೆ 2 ಇಂಚು, 8, 9, 10, 8 + 2 10. 10ಗೆ ನೀವು ಚೆಸ್ಟ್ ಮೆಜರ್ಮೆಂಟ್ನ ತೊಗೋಬೇಕಾಗುತ್ತೆ. ಸೊ ನಾನಿಲ್ಲಿ ಈ ಬಟ್ಟೆನ ಫೋಲ್ಡ್ನ 10ಗೆ ಮಡ್ಚ್ಕೊತಾ ಇದ್ದೀನಿ. ಎಷ್ಟು 10 ಎಷ್ಟು ಬರುತ್ತೋ ಅಷ್ಟಕ್ಕೆ ಮಾತ್ರ ತೊಗೋತಾ ಇದ್ದೀನಿ ಈ ಬಟ್ಟೆನ. ಸೊ ಇಲ್ಲಿ ನಮಗೆ 32 / 4 ಮಾಡಿದ್ರೆ 8 ಬರುತ್ತೆ. ಸೊ ನಾನಿಲ್ಲಿ 32 / 4 ಮಾಡ್ಕೋತಾ ಇದ್ದೀನಿ. 8 + 2 10 ಬರುತ್ತೆ. ನಾನು ಇಲ್ಲಿಗೆ 10ಗೆ ಕರೆಕ್ಟಾಗಿ ತೊಗೊಂಡಿದ್ದೀನಿ ಚೆಸ್ಟ್ ಮೆಜರ್ಮೆಂಟು. ಸೊ ಇದಾದಮೇಲೆ ಏನಪ್ಪ ಅಂತಂದರೆ ಸೊ ಇಲ್ಲಿ 10 ತೊಗೊಂಡ್ಮೇಲೆ ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ ಈ ಥರ ಕ್ಲಾತ್ನ ಕರೆಕ್ಟಾಗಿದೆ ಸಮವಾಗಿ ಈ ರೀತಿ ಮಡ್ಚ್ಕೊಂಡು ನೀವೇನಾದ್ರು ಜಾಸ್ತಿ ಕುಳ್ಳ ಇದ್ದರೆ 14ಕ್ಕೆ ತೊಗೊಳ್ಳಿ. ಏನಾದ್ರು ನೀವು ಮೀಡಿಯಮ್ ಆಗಿದ್ದರೆ 15ಕ್ಕೆ ತೊಗೊಳ್ಳಿ. ಲೆಂತ್ ಬ್ಲೌಸ್ದು ಲೆಂತ್ 15ಕ್ಕೆ ತೊಗೊಳ್ಳಿ. ಸೊ ನಾನಿಲ್ಲಿ 15ಕ್ಕೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ನಂದು ಬಟ್ಟೆ ಕರೆಕ್ಟಾಗಿ ಸಾಕಾಗುತ್ತೆ. ಸೊ ಇದಾದಮೇಲೆ ಏನಪ್ಪ ಅಂತಂದರೆ ಇಲ್ಲಿ ಶೋಲ್ಡರ್ ವಿಡ್ತ್ನ ನೀವು ಇಲ್ಲಿಂದ ಇಲ್ಲಿಗೆ 5 ಇಂಚ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. 5 ಇಂಚು ಒಂದು ಮಾರ್ಕು. ಮತ್ತು ಹಾರ್ಮಲ್ ರೌಂಡ್ ಬಂದುಬಿಟ್ಟು ಅಂದರೆ ಕಂಕುಳಿನ ಸುತ್ತ ಬಗಲು ಅದು ಬಂದುಬಿಟ್ಟು 5.5 ತೊಗೊಳ್ಳಿ. 5.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸ್ಕೇಲ್ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ. ನೆಕ್ ವಿಡ್ತ್ ಬಂದುಬಿಟ್ಟು 2 ತೊಗೊಳ್ಳಿ. ಇಲ್ಲಿಂದ 2ಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ನೆಕ್ ಡೀಪ್ ನಿಮಗೆ 6.5 ಇರುತ್ತೆ, ನಾರ್ಮಲಾಗಿ 6.5 ಇರುತ್ತೆ. ಸೊ ನಿಮ್ಮ ಬ್ಲೌಸಲ್ಲಿ ಎಷ್ಟು ಇಂಚಿದೆ
ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನಾನು ಇಲ್ಲೇ 6ವರೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2, ಅದಾದಮೇಲೆ ಈ ರೀತಿ ಸ್ಕೇಲ್ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಇದು ಆದಮೇಲೆ ಇಲ್ಲಿಗೆ ಶೇಪ್ ಮಾಡ್ಕೊಳ್ಳಿ, ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಹಿಂಗೆ ಹೋಗಿ ಒಂದು ರೌಂಡ್ ಶೇಪ್ ಮಾಡ್ಕೊಳ್ಳಿ, ರೌಂಡ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ ಸಿಂಪಲ್ಲಾಗೆ. ಸೊ ಇದಾದಮೇಲೆ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಶೇಪ್ಗೆ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಮಾಡ್ಕೊಳ್ಳಿ. ಸೊ ನಿಮ್ಮ ಹತ್ರ ಕರ್ವ್ದು ಶೇಪ್ದು ಸ್ಕೇಲ್ ಇದ್ದರೆ ಅದರಲ್ಲಿ ಏನಪ್ಪ ಅಂದರೆ ಸೊ ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೀಗೆ ಬಂದು ಹೀಗೆ ಸ್ಕೇಲ್ ಅನ್ನೋದನ್ನ ಇಟ್ಕೊಳ್ಳಿ, ಶೇಪ್ಗೆ ತುಂಬ ಯೂಸ್ ಆಗುತ್ತೆ. ಸೊ ಈ ಶೇಪ್ ತೆಗೆದಾದ್ಮೇಲೆ ಕ್ರಾಸ್ ಬೆಲ್ಟ್ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದಪ್ಪ ಅಂದರೆ ಸೊ ಇಲ್ಲಿ ಲೈನ್ ಹಾಕಿರ್ತೀರಲ್ಲ, ಸೊ ಈ ಲೈನಿಂದ ಇಲ್ಲಿಗೆ 4ಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಆಲ್ಮೋಸ್ಟ್ ಎಲ್ರಿಗೂ 4 ಬರೋದು. ಸೊ 4ಕ್ಕೆ ಮಾರ್ಕ್ ಹಾಕ್ಕೊಂಡು ಸೊ ಇಲ್ಲಿ 3ಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ಇವೆರಡು ಲೈನ್ ಇರುತ್ತಲ್ಲ, ಇವೆರಡು ಲೈನ್ ಸೆಂಟ್ರಿಗೆ ಬಂದು ಸೊ ಅಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಈ 2 ಲೈನ್ ಸೆಂಟ್ರಿಗೆ. ಸೊ ಇಲ್ಲಿಂದ ಏನಪ್ಪ ಅಂದರೆ 2.25 ಇಲ್ಲಾಂದರೆ 2.25 ತೊಗೊಳ್ಳಿ. ಇದು 2.25 ತೊಗೋತಾ ಇದ್ದೀನಿ. ಸೊ ಈ ಥರ ಕ್ರಾಸ್ ಬೆಲ್ಟು, ನೆಕ್ ಡೀಪು, ಆರ್ಮೋಲು ಸೊ ಈ ಥರ ಎಲ್ಲ ಮಾರ್ಕ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಚೆಸ್ಟ್ ಪಾರ್ಟ್ ಎಷ್ಟು ತೊಗೊಂಡಿದ್ದೀರೋ ಸೊ ಅಷ್ಟಕ್ಕಿಂತ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ, ಸೊ ಫಸ್ಟ್ ಇದನ್ನು ಕಟ್ ಮಾಡ್ಕೊಡಿ. ಸೊ ಇದಾದಮೇಲೆ ನೀವು ಎಕ್ಸ್ಟ್ರಾ ಇಲ್ಲಿ ಮಾರ್ಜಿನ್ಗೆ ಅಂತ ಲೈನ್ ಹಾಕ್ಕೊಂಡಿದ್ದೀರಲ್ಲ ಆ ಬಟ್ಟೆನೂ ಕೂಡ ಕಟ್ ಮಾಡ್ಕೊಬಿಡಿ. ಸೊ ಇದಾದಮೇಲೆ ಏನಪ್ಪ ಅಂದರೆ ಇದು ಒಂದು ಪೀಸ್ ಇರುತ್ತಲ್ಲ, ಸೊ ಇದನ್ನ ಎತ್ಬಿಟ್ಟು ಕ್ರಾಸ್ ಬೆಲ್ಟು ಸೊ ಇದನ್ನು ಮಾತ್ರ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ ಇದು ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಬರುತ್ತೆ ಕ್ರಾಸ್ ಬೆಲ್ಟು. ಸೊ ನೀವು ಇವಾಗ ಇದು ಲೈನಿಂಗ್ ಪೀಸ್ ಕಟ್ ಮಾಡಾದ್ಮೇಲೆ ಇದು ಯಾವುದು ಕೂಡ ವೇಸ್ಟ್ ಮಾಡಬೇಡಿ, ಇದೇ ರೀತಿ ಇನ್ನೊಂದು ಪೀಸ್ ಕಟ್ ಮಾಡಬೇಕು. ಸೊ ಇದು ಬಟ್ಟೆ ಎಲ್ಲ ಕಟ್ಟಿಂಗ್ ಆದಮೇಲೆ ವೇಸ್ಟ್ ಪೀಸ್ ಇರುತ್ತಲ್ಲ, ಸೊ ಇದೇ ಮೆಜರ್ಮೆಂಟ್ ತೊಗೊಂಡು ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ, ಸೈಡಲ್ಲಿ ಎತ್ತಿಡಿ. ಸೊ ಇದು ಕಟ್ ಆದಮೇಲೆ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಫೋಲ್ಡಿಂಗ್ದು ಬಟ್ಟೆ ಇದೆಯಲ್ಲ, ಇದು ಫ್ರಂಟ್ ನೆಕ್ ಡೀಪು, ಸೊ ಅದನ್ನು ಕೂಡ ರೌಂಡ್ ಶೇಪಲ್ಲೇ ಕಟ್ ಮಾಡ್ಕೊಳ್ಳಿ. ಯಾವ ರೀತಿ ಮಾರ್ಕ್ ಮಾಡಿದ್ದೀರೋ ಸೊ ಅದೇ ರೀತಿ ಒಂದೇ ಸಲ ಕಟ್ ಮಾಡ್ಕೊಬಿಡಿ. ಸೊ ನೋಡಿ ಇದೇ ಶೇಪಲ್ಲಿ ಬರಬೇಕು. ಸೊ ಇದು ಕಟ್ ಆದಮೇಲೆ ಏನಪ್ಪ ಅಂತಂದರೆ ಈ ಹಾರ್ಮೋನ್ದು ಶೇಪ್ ಇದೆಯಲ್ಲ, ಸೊ ಅದನ್ನು ಕೂಡ ಫುಲ್ಲು ನೀವು ಯಾವ ರೀತಿ ಇಟ್ಕೊಂಡಿದ್ದೀರೋ ಬಟ್ಟೆನ ಅದೇ ರೀತಿಲಿ ಈ ಫ್ರಂಟ್ ಇಲ್ಲಿಂದನೇ ಬಂದು ಫ್ರಂಟ್ ಫಸ್ಟ್ ಲೈನ್ ಇದೆ ನೋಡಿ, ಸೊ ಇಲ್ಲಿಂದನೇ ಬಂದು ಹೀಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಇಲ್ಲೂ ಕೂಡ ಕಟ್ ಮಾಡ್ಕೊಳ್ಳಿ, ಸ್ಟ್ರೈಟಾಗೆ ಬಟ್ಟೆ ಸಮ ಇಟ್ಕೊಂಡು ಬಟ್ಟೆ ಸಮ ಇದೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಇದು ಶೇಪ್ ಇನ್ನೊಂದು ಇದೆಯಲ್ಲ, ಸೊ ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟ್ ಇದು ಶೇಪ್ ಕಟ್ ಮಾಡಾಯಿತು. ಸೊ ನೋಡಿ ಇದು ಫ್ರಂಟು. ಇವಾಗ ನೆಕ್ಸ್ಟ್ ಬ್ಯಾಕ್ ಕಟ್ ಮಾಡಬೇಕು, ಬ್ಯಾಕ್ ಪಾರ್ಟು. ಸೊ ಬನ್ನಿ ಬ್ಯಾಕ್ ಪಾರ್ಟ್ ಕಟ್ ಮಾಡೋಣ. ಸೊ ಬ್ಯಾಕ್ ಪಾರ್ಟಲ್ಲಿ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ.
ಲೈನ್ ಹಾಕಿಲ್ಲ ಅಂದರೆ ಇಲ್ಲಿ ಕಟ್ ಮಾಡಿರೋದು ಇರುತ್ತೆ. ಸೊ ಆದರೂ ಕೂಡ ಲೈನ್ ಹಾಕ್ಕೊಳ್ಳಿ ಒಂದು. ಸೊ ನೋಡಿ ಇಲ್ಲಿ ಕರೆಕ್ಟಾಗಿ 2 ಇಂಚಿದೆ, 2 ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಸೊ ನಿಮ್ಮದು ಬ್ಯಾಕ್ದು ಲೆಂತ್ ಬಂದುಬಿಟ್ಟು ಬ್ಯಾಕ್ ನೆಕ್ ಡೀಪು ಎಷ್ಟಿರುತ್ತೆ ನಿಮ್ಗೆ ನೋಡಿ. ಆಲ್ಮೋಸ್ಟ್ ಎಲ್ರಿಗೂ 9-9.5 ಇರುತ್ತೆ. ಸೊ ನಾನು ಇಲ್ಲಿ 9.5 ಇಕ್ಕೋತಾ ಇದ್ದೀನಿ. 9.5. ಮತ್ತು ಇಲ್ಲೇನಪ್ಪ ಅಂತಂದರೆ ಇಲ್ಲಿ 2 ಇರುತ್ತೆ. ಸೊ ನೀವು ಇಲ್ಲಿ 2 ಇಟ್ಕೊಂಡಿದ್ದೀವಲ್ಲ ನೆಕ್ ಬಿಡ್ತು. ಸೊ ಇಲ್ಲಿ ನೀವು 2.5 ಇಟ್ಕೊಳ್ಳಿ. ಡೀಪದು ಚೆನ್ನಾಗಿ ಬರುತ್ತೆ ಬ್ಯಾಗ್ದು. 2.5 ಇಟ್ಕೊಳ್ಳಿ. ಸೊ ನೀವು ಇನ್ನೂ ಎಕ್ಸ್ಟ್ರಾ ಇಲ್ಲಿ ಏನಾದರೂ ಡಿಸೈನ್ ಮಾಡ್ತಿದ್ರೆ ಬೇಕಂದರೆ ಅದು ನೀವು 3 ಕೂಡ ಇಕ್ಕೋಬೋದು. ನಾನು ಇಲ್ಲಿ 2.5 ಇಟ್ಕೊಂಡಿರ್ತೀನಿ. 2.5 ಇಟ್ಕೊಂಡು 2.5 ಒಂದು ಲೈನ್ ಹಾಕೋತಾ ಇದ್ದೀನಿ. ಇಲ್ಲಿಂದ ಬ್ಯಾಕ್ ನೆಕ್ ಡೀಪು. ಸೊ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಅದೇ ಹೇಳಿದ್ನಲ್ಲಿ 2 ಇಂಚು ಇಲ್ಲಿ 2.5 ಇಂಚ್ ಯಾಕಪ್ಪ ಅಂದರೆ ಇಲ್ಲಿ ರೌಂಡ್ ಶೇಪ್ನ ಡ್ರಾ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಈ ಥರ ಲೈನ್ ಹಾಕೊಂಡ್ಮೇಲೆ ರೌಂಡ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ರೌಂಡ್ ಶೇಪ್ ಬರುತ್ತೆ. ಸೊ ರೌಂಡ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಸೊ ಈ ರೌಂಡ್ ಶೇಪ್ ಡ್ರಾ ಮಾಡ್ಕೊಂಡ್ಮೇಲೆ ಇದು ಯಾವ ರೀತಿ ರೌಂಡ್ ಶೇಪಲ್ಲಿ ಇದೇ ರೀತಿಲಿದೆಯೋ ಸೊ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಈ ಥರ ಬಟ್ಟೆ ಎಲ್ಲ ಬಿಸಾಡೋದಕ್ಕೆ ಹೋಗಬೇಡಿ. ಒಂದು ಬ್ಲೌಸ್ ಫಿನಿಶಿಂಗ್ ಆಗೋವರೆಗೂ ಎತ್ತಿ ಇಟ್ಟಿರಿ. ಸೊ ಇಲ್ಲಿ ಬ್ಯಾಕ್ದು ನೆಕ್ ಡೀಪ್ ಬಂದುಬಿಟ್ಟು ನಾನು ರೌಂಡ್ ಶೇಪಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಬ್ರಾಡಾಗಿ ಬೇಕಂದರೆ ಈ ಲೈನಿಂದ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಇದೊಂದು ಮಾರ್ಕ್ ಮಾಡಿಕೊಂಡು ನೀವು ಇನ್ನೂ ಬೇಕಂದರೆ ಇಲ್ಲಿ ಹಾಕ್ಕೊಂಡು ಹೋಗ್ಬೋದು. ನಾನು ಇಷ್ಟೇ ಸಾಕು ಅಂತ ಅಂದ್ಬಿಟ್ಟು ಇಲ್ಲಿಗೆ ಹಾಕ್ಕೊಂಡಿದ್ದೀನಿ. ಸೊ ಇದು ನೋಡಿ, ಇದೇ ಬ್ಯಾಕ್ ಪಾರ್ಟು. ಇದು ಬಂದ್ಬಿಟ್ಟು ಬ್ಯಾಕ್ ಪಾರ್ಟು. ಇದು ಬಂದು ಫ್ರಂಟ್ ಪಾರ್ಟು. ಸೊ ಇದು ಬ್ಯಾಕು, ಇದು ಫ್ರಂಟು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದು ಬಂದ್ಬಿಟ್ಟು ಕ್ರಾಸ್ ಬೆಲ್ಟು. ಸೊ ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು, ಮತ್ತು ಇದು ಬಂದ್ಬಿಟ್ಟು ಕ್ರಾಸ್ ಬೆಲ್ಟು. ಸೊ ಇಷ್ಟು ಕಟ್ಟಿಂಗು ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಏನಾದರೂ ಅರ್ಥ ಆಗಿದರೆ ಹಾಗೆ ಒಂದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಯಾರೋ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಈ ರೀತಿದು ಇನ್ನೊಂದು ಕ್ರಾಸ್ ಬೆಲ್ಟ್ ಬೇಕಾಗುತ್ತೆ. ಸೊ ಅದನ್ನು ಯಾವ ರೀತಿ ಕಟ್ ಮಾಡೋದು, ಮತ್ತು ಉಕ್ಸ್ ಪಟ್ಟಿ ದಾರದ ಪಟ್ಟಿ ಯಾವ ರೀತಿ ಕಟ್ ಮಾಡೋದು, ಮತ್ತು ಇನ್ನೊಂದು ಏನಪ್ಪ ಅಂದರೆ ಸ್ಲೀವ್ಸು 32 ಸೈಜ್ದು ಸ್ಲೀವ್ಸು ಅದು ಕೂಡ ಕಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಷ್ಟು ಇವತ್ತಿನ ವೀಡಿಯೋದಲ್ಲಿ 32 ಸೈಜ್ದು ಬ್ಲೌಸ್ ಪೀಸ್ದು ಕಟ್ ಮಾಡೋದು ಮತ್ತು ಮಾರ್ಕಿಂಗು ಇಷ್ಟ ಆಗಿದೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಹಾಗೆ ಒಂದೇ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಯಾರೋ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ.